ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಥವಾ ಟ್ವಿಟ್ಟರಲ್ಲಿ ನೋಡಿರ್ಬೋದು. ಲೈಕ್ ಯಾವುದಾದ್ರೂ ಒಂದು ಬ್ರ್ಯಾಂಡ್ಗಳು ಅವರ ಶರ್ಟ್ ಅಥವಾ ಏನಾದರೂ ಅವರ ಪ್ರಾಡಕ್ಟ್ಸ್ನ ಪೋಸ್ಟ್ಗಳು ಹಾಕಿರ್ತವೆ. ಅದ್ರ ಕೆಳಗಡೆ ತುಂಬ ಕಮೆಂಟ್ಸ್ಗಳು ಬಂದಿರುತ್ತೆ. ಲೈಕ್ ಇದೇನಾದ್ರು ಬೇರೆ ಕಲರಲ್ಲಿದೆಯಾ, ಇಲ್ಲಿ ನೀವು ನೋಡ್ತಾ ಇರ್ಬೋದು 5 feet 9 inch ಇರೋ ಲೇಡೀಸ್ಗೆ ಈ ಡ್ರೆಸ್ ಸೂಟ್ ಆಗುತ್ತಾ, ಅಥವಾ ಇದನ್ನ ಹೇಗೆ ಆರ್ಡರ್ ಮಾಡೋದು, ಈ ರೀತಿ ಎಲ್ಲ ಕಮೆಂಟ್ಸ್ಗಳು ಅಥವಾ ಈ ರೀತಿ ಕ್ವಶನ್ಸ್ಗಳಿಗೆಲ್ಲ ರಿಪ್ಲೈಗಳು ಬಂದಿರುತ್ತೆ. ನೀವು ನೋಡಿರ್ತೀರ. ಅದನ್ನೇನು ಆ ಕಂಪ್ನಿಗಳೇ ಕೊಡ್ತಿರ್ತಾರ? ಇಲ್ಲ, ಯಾರಾದರೂ ಒಬ್ರು ಇದೇ ರೀತಿ ಎಂಪ್ಲಾಯ್ ಕೊಡ್ತಿರ್ಬೋದು. ಲೈಕ್ ಸೊ ಇದೇ ರೀತಿ ಒಂದು ವರ್ಕ್ ಫ್ರಮ್ ಆಪರ್ಚುನಿಟಿ ಇದೆ. ಏನಂದರೆ ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟ ಆ ಬ್ರ್ಯಾಂಡ್ನ ನೀವು ಚೂಸ್ ಮಾಡ್ಬೋದು. ಹಾಗೆ ಅದ್ರ ಪ್ರಾಡಕ್ಟ್ಗಳನ್ನ ಅವರು ಪೋಸ್ಟ್ಗಳನ್ನ ಮಾಡಿರ್ತಾರಲ್ಲ, ಅದಕ್ಕೆ ಏನಾದ್ರು ಕಮೆಂಟ್ಸ್ ಅಥವಾ ಅವರಿಗೆ ಮೆಸೇಜ್ಗಳು ಬಂದಿರುತ್ತೆ. ಲೈಕ್ ರಿಲೇಟೆಡ್ ಇದೇ ಥರ ಏನಾದ್ರು ಒಂದು ಶರ್ಟ್ ಪೋಸ್ಟ್ ಮಾಡಿದ್ರಿ, ಅದಕ್ಕೆ ರೆಡ್ ಕಲರ್ ಇದೆಯಾ, ಬ್ಲ್ಯಾಕ್ ಇದೆಯಾ, ಈ ಥರ ಏನಾರು ಕೇಳಿರ್ತಾರೆ. ಅದನ್ನ ಹೇಗೆ ಆರ್ಡರ್ ಮಾಡೋದು, ಈ ರೀತಿ ಸಿಂಪಲ್ ಕ್ವಶನ್ಸ್ಗಳನ್ನೆಲ್ಲ ಕೇಳಿರ್ತಾರೆ. ಇಲ್ಲಿ ನೀವು ಎಕ್ಸಾಂಪಲ್ನ ನೀವು ನೋಡ್ತಾ ಇರ್ಬೋದು. ಸೊ ಇದಕ್ಕೆ ನೀವು ರೆಸ್ಪಾಂಡ್ ಮಾಡೋದಾಗಿರುತ್ತೆ. ಇದೇ ನಿಮ್ಮ ಕೆಲಸ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಡಸ್ ದೇ ಸ್ಯೂಟ್ ವರ್ಕ್ ವೆಲ್ ಫಾರ್ ಟಾಲ್ ಲೇಡೀಸ್ 5 feet 9 inches. ಸೊ ಈ ಚಾರ್ಟ್ ಡೆಸ್ಕ್ ಏನಂದರೆ ಇದರಲ್ಲಿ ಅದೇ ಒಂದು ರೆಸ್ಪಾನ್ಸ್ನ ತೋರಿಸುತ್ತೆ. ಇದು ನಿಮಗೆ ಪರ್ಫೆಕ್ಟ್ ಅನಿಸಿದರೆ ಪರ್ಫೆಕ್ಟ್ ರೆಸ್ಪಾನ್ಸ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿ. ಅಲ್ಲಿ ರಿಪ್ಲೈ ರಿಫ್ಲೆಕ್ಟ್ ಆಗುತ್ತೆ. ಇಲ್ವಾ ನೀವು ಎಡಿಟ್ನ ಮಾಡ್ಬೋದು, ಅಥವಾ ಇದು ಬ್ಯಾಡ್ ರೆಸ್ಪಾನ್ಸ್ ಅಂತ ಕೊಟ್ಟರೆ ಇನ್ನೊಂದು ರೀತಿ ರೆಸ್ಪಾನ್ಸ್ ಕೊಡುತ್ತೆ. ಹಾಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯಾರೋ ಒಬ್ಬರು ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡಿದ್ದಾರೆ, ಐ ನೀಡ್ ಹೆಲ್ಪ್ ಪಿಕ್ಕಿಂಗ್ ಔಟ್ ಮೈ ಶೇಡ್ಸ್ ಪ್ಲೀಸ್ ಅಂತ. ಇದು ಯಾವುದೋ ಒಂದು ಪೋಸ್ಟ್ ಕೆಳಗಡೆ ಕಮೆಂಟ್ ಮಾಡಿರೋದು, ಈ ರೀತಿ ಹೆಲ್ಪ್ ಬೇಕು ಅಂತ. ಆ ಫೇಸ್ಬುಕ್ನ ಈ ಕಂಪ್ನಿಯವರು ಈ ಚಾರ್ಟ್ ಡೆಸ್ಕ್ಗೆ ಕನೆಕ್ಟ್ ಮಾಡಿರ್ತಾರೆ. ನೀವೇನಾದ್ರು ಇವ್ರಿಗೆ ವರ್ಕ್ ಮಾಡ್ತೀನಿ ಅಂದರೆ ನಿಮಗೆ ಈ ರೀತಿ ಪ್ಲಾಟ್ಫಾರ್ಮ್ ಕೊಡ್ತಾರೆ. ಇಲ್ಲಿ ನಿಮಗೆ ಈ ರೀತಿ ಮೆಸೇಜ್ ತೋರಿಸ್ತಿರುತ್ತೆ. ಅದಕ್ಕೆ ಏನು ರೆಸ್ಪಾನ್ಸಸ್ ಅಂತಲೂ ಇಲ್ಲಿ ತೋರಿಸ್ತಿರುತ್ತೆ. ಇನ್ನೂ ನೋಡಿ, AI ಜನ್ರೇಟ್ ಮಾಡಿ ಕೊಟ್ಟಿರುತ್ತೆ. ಅದು ನಿಮ್ಗೆ ಏನಾದರೂ ಕರೆಕ್ಟ್ ಅನಿಸಿದರೆ ಅದನ್ನ ಪರ್ಫೆಕ್ಟ್ ಅಂತ ಕೊಟ್ಬಿಟ್ಟು ಸೆಂಡ್ ಮಾಡಿ. ಇಲ್ಲ ಅಂದರೆ ನೀವು ಎಡಿಟ್ ಮಾಡಿ ಕೂಡ ಸೆಂಡ್ ಮಾಡ್ಬೋದು. ಈ ರೀತಿ ಸಿಂಪಲ್ ವರ್ಕ್ ಇರುತ್ತೆ. ಈ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಬಗ್ಗೆ ನಾನು ಇವಾಗ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಹೇಗೆ ಅಪ್ಲೈ ಮಾಡೋದು, ಏನು ಕೆಲಸ ಇರುತ್ತೆ ಅದನ್ನೆಲ್ಲ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬಂದು ಚಾರ್ಟ್ ಡೆಸ್ಕ್ ಅಂತ ಪ್ಲಾಟ್ಫಾರ್ಮ್ ಇದೆ. ಅಲ್ಲಿ ಈ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿನ ಬಿಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ, ಈ ರೀತಿ ಯಾವುದಾದ್ರು ಬ್ರ್ಯಾಂಡ್ಗೆ ಯಾರಾದರೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿಕ್ಟಾಕ್, ಟ್ವಿಟ್ಟರಲ್ಲಿ ಏನಾದರೂ ಮೆಸೇಜ್ ಮಾಡಿರ್ತಾರೆ ಅಥವಾ ಕಮೆಂಟ್ ಮಾಡಿರ್ತಾರೆ, ಅವ್ರಿಗೆ ರಿಪ್ಲೈ ಮಾಡೋದೇ ನಿಮ್ಮ ಕೆಲಸ ಆಗಿರುತ್ತೆ. ಇದು ಬಂದು ಫ್ಲೆಕ್ಸಿಬಲ್ ವರ್ಕ್. ನೀವು ಯಾವಾಗ ಬೇಕಾದರೂ ನೀವು ಟೈಮ್ನ ಚೂಸ್ ಮಾಡಿ ಆ ಟೈಮಲ್ಲಿ ವರ್ಕ್ ಮಾಡ್ಬೋದು. ಇದು ಪಾರ್ಟ್ ಟೈಮ್ ಆಪರ್ಚುನಿಟಿ. ಹಾಗೆ ವರ್ಕ್ ಫ್ರಮ್ ಎನಿವೇರ್, ನೀವು ಎಲ್ಲಿಂದ ಬೇಕಾದರೂ ವರ್ಕ್ ಮಾಡ್ಬೋದು. ಮತ್ತು ಇಲ್ಲಿ ನಿಮಗೆ ಜಸ್ಟ್ ರಿಪ್ಲೈ ಮಾಡೋದಾಗಿರುತ್ತೆ ಅಷ್ಟೇ. ನೀವು ಏನ್ಬಿಟ್ಟು ಯಾರಿಗಾದ್ರೂ ಕಾಲ್ ಮಾಡಿ ಮಾತಾಡೋದು ಆ ರೀತಿ ಏನಿಲ್ಲ. ಇಲ್ಲದೆ ರೆಸ್ಪಾನ್ಸ್ ಜನ್ರೇಟ್ ಮಾಡಿರುತ್ತೆ. ಅದು ಕರೆಕ್ಟ್ ಆಗಿದ್ದರೆ ಅದನ್ನೇ ಸೆಂಡ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಅದನ್ನ ಚೂರು ಎಡಿಟ್ ಮಾಡಿಬಿಟ್ಟು ಕಳಿಸ್ಬೋದು. ಈ ಚಾರ್ಟ್ ಡೆಸ್ಕಲ್ಲಿ ಒಂದು ಕಾಮರ್ಸ್ ಬ್ರ್ಯಾಂಡ್ಸ್ಗಳಿಗೆ ಹೆಲ್ಪ್ ಮಾಡೋ ಪ್ಲಾಟ್ಫಾರ್ಮ್. ಅಲ್ಲಿ ನೀವು ಎನ್ರೋಲ್ ಆಗಿಬಿಟ್ಟು ಈ ರೀತಿ ಪಾರ್ಟ್ ಟೈಮ್ ವರ್ಕ್ನ ಮಾಡಿ ಅರ್ನ್ನ ಮಾಡ್ಬೋದು. ಇಲ್ಲಿ ಸೋಷಿಯಲ್ ಮೀಡಿಯಾ, ಇಮೇಲ್, ಚಾಟ್, SMS ಇದ್ರ ಮುಖಾಂತರ ಅವ್ರ ಕ್ವಶನ್ಸ್ಗಳು ಕೇಳ್ತಾ ಇರ್ತಾರಲ್ಲ, ಅದಕ್ಕೆ ರಿಪ್ಲೈ ಮಾಡೋದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಇದರಲ್ಲಿ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದರೆ, ಚೂಸ್ ಯುವರ್ ಓನ್ ಶೆಡ್ಯೂಲ್. ಸೊ ಅವ್ರು ಒಂದು ಟೈಮ್ ಕೊಟ್ಟು ಅದರಲ್ಲೇ ವರ್ಕ್ ಮಾಡಬೇಕು ಆ ಥರ ಏನಿಲ್ಲ. ನಿಮಗೆ ಯಾವ ಶೆಡ್ಯೂಲ್ ಬೇಕು ಅದನ್ನ ಚೂಸ್ ಮಾಡಿ ಆವಾಗ ನೀವು ವರ್ಕ್ನ ಮಾಡ್ಬೋದು. ಇನ್ನು ವರ್ಕ್ ಫ್ರಮ್ ಎನಿವೇರ್, ನೀವು ಎಲ್ಲಿಂದ ಬೇಕಾದರೂ ವರ್ಕ್ ಮಾಡ್ಬೋದು. ಯಾವುದ್ಯಾವುದೋ ಕಂಪ್ನಿಗೆ ನೀವೇನು ಸಪೋರ್ಟ್ ಮಾಡಬೇಕಾಗಿಲ್ಲ. ನಿಮಗೆ ಅಲ್ಲಿ ಆಪ್ಷನ್ಸ್ಗಳನ್ನ ಕೊಡ್ತಾರೆ. ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟ, ಲೈಕ್ ಯಾವುದಾದ್ರು ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರುತ್ತೆ. ಈ ಬ್ರ್ಯಾಂಡಲ್ಲಿ ಏನಾದ್ರು ವರ್ಕ್ ಮಾಡಬೇಕು ಅಂಥ ಬ್ರ್ಯಾಂಡ್ಗಳಿಗೆ ನೀವು ವರ್ಕ್ನ ಮಾಡ್ಬೋದು. ಇನ್ನು ಅನ್ಲಿಮಿಟೆಡ್ ಅರ್ನಿಂಗ್ ಪೊಟೆನ್ಷಿಯಲ್. ಸೊ ನೀವು ಎಷ್ಟು ಜಾಸ್ತಿ ವರ್ಕ್ ಮಾಡ್ತೀರಾ ಅಷ್ಟು ಅರ್ನಿಂಗ್ನ ಮಾಡ್ಬೋದು. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ನ ನೋಡೋದಾದರೆ, ಆಗಲೇ ಹೇಳ್ದಾಗೆ ಯಾವುದಾದ್ರು ಒಂದು ಬ್ರ್ಯಾಂಡ್ಗೆ ಯಾರಾದರೂ ಕಮೆಂಟ್ ಅಥವಾ ಮೆಸೇಜ್ನ ಮಾಡಿರ್ತಾರೆ. ಸೊ ನೀವು ಆ ಬ್ರ್ಯಾಂಡ್ನ ಪರವಾಗಿ ಅದಕ್ಕೆ ಮೆಸೇಜ್ನ ಮಾಡಬೇಕಾಗಿರುತ್ತೆ. ಅದಕ್ಕೆ ರಿಪ್ಲೈನ ಮಾಡೋದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಅವರೇನಾದರೂ ಇಮೇಲ್ ಮಾಡಿದರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡಿದರೆ ಅದಕ್ಕೆ ಕರೆಕ್ಟ್ ಟೈಮಲ್ಲಿ ರಿಪ್ಲೈ ಮಾಡೋದು ಮತ್ತು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಇಂಟ್ರ್ಯಾಕ್ಟ್ ಮಾಡೋದಾಗಿರುತ್ತೆ. ರೂಡಾಗಿ ಮಾತಾಡೋದು ಈ ಥರ ಎಲ್ಲ ಇರಬಾರ್ದು. ಇನ್ನು ಕಸ್ಟಮರ್ ರಿಕ್ವೆಸ್ಟ್ನ ಪ್ರೊಫೆಷ್ನಲ್ ಆಗಿ ಹ್ಯಾಂಡ್ಲ್ ಮಾಡಬೇಕು. ಇನ್ನು ಬೇಸಿಕ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದರೆ, ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿಲ್ಲ. ನೀವು ಹೊಸ್ದಾಗೇನು ಕೂಡ ಸೇರ್ಬೋದು.
ಆದರೆ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇರಬೇಕು, ಜೊತೆಗೆ ಇಂಟರ್ನೆಟ್ ಆಕ್ಸೆಸ್ ಇರಬೇಕು. ಇನ್ನು ನಿಮಗೆ ಇಂಗ್ಲೀಷ್ ಗ್ರಾಮರ್ ಮತ್ತು ಪಂಕ್ಚುಯೇಷನ್ಗಳು ಗೊತ್ತಿರಬೇಕು. ಆಲ್ಮೋಸ್ಟ್ ಇದು ಎ ಮಾಡುತ್ತೆ, ಆದರೆ ನೀವೇನಾದರೂ ಒಂಚೂರು ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದನ್ನ ಕರೆಕ್ಟ್ ಮಾಡೋದು ನಿಮ್ಮ ಕೆಲಸ ಇರುತ್ತೆ. ಹಾಗೆ ನಿಮಗೆ ಬೇರೆ ಲ್ಯಾಂಗ್ವೇಜ್ಗಳು ಗೊತ್ತಿದ್ರು ಕೂಡ ಬೆಸ್ಟ್. ಸೊ ಇದಕ್ಕೆ ನೀವು ಫಿಟ್ ಆಗ್ತಿರೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಲೈಕ್ ಜಸ್ಟ್ ನಿಮ್ಗೇನಾದರೂ ನೀವು ಆಪರ್ಚುನಿಟಿ ಅಥವಾ ನೀವು ಚಾಲೆಂಜಸ್ ಬಗ್ಗೆ ಇಂಟ್ರೆಸ್ಟ್ ಆಗಿದ್ದರೆ, ಹಾಗೆ ಈ ಥರ ಸಿಂಪಲ್ ಆಗಿ ಏನಾದ್ರು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ, ಹಾಗೆ ಜನರಿಗೆ ಬ್ರ್ಯಾಂಡ್ಗಳ ಬಗ್ಗೆ ತಿಳಿಸ್ಕೊಡೋ ಕ್ಯೂರಿಯಾಸಿಟಿ ಅಂದರೆ ಪ್ಯಾಷನ್ ಅನ್ನೋದು ಇದ್ದರೆ, ಹಾಗೆ ನಿಮ್ಮ ಪ್ರಾಬ್ಲಮ್ಸ್ ಸಾಲ್ವಿಂಗ್ ಏನಾದ್ರು ಸ್ಕಿಲ್ಸ್ ಇದ್ದರೆ, ಹಾಗೆ ಇನ್ನೂ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೀವು ಫ್ಲೂಯೆಂಟ್ ಇದ್ದರೆ ಇದು ನಿಮಗೆ ಸೂಟ್ ಆಗುತ್ತೆ. ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ, ಇಲ್ಲೇ ಪಕ್ಕದಲ್ಲೇ ಅಪ್ಲಿಕೇಶನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್, ನಿಮ್ಮ ಅಡ್ರೆಸ್, ನೀವು 18 ಏಜ್ ಮೇಲೆ ಆಗಿದೆಯೋ ಇಲ್ವೋ ಅದನ್ನ ಕೊಡಿ. ಇನ್ನು ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಗೊತ್ತು ಇದನ್ನ ಟೈಪ್ ಮಾಡಿ, ಲೈಕ್ ಇಂಗ್ಲೀಷ್, ಕನ್ನಡ ಆ ರೀತಿ. ಅದಾದಮೇಲೆ ಕ್ಯಾನ್ ಯು ವರ್ಕ್ ವೀಕೆಂಡ್ಸ್ ಅಂದರೆ ವೀಕೆಂಡ್ಸಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ, ಎಸ್ ಆರ್ ನೋ ಕೊಡಿ. ಸಂಜೆ ಹೊತ್ತಿನಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ, ಎಸ್ ಆರ್ ನೋ ಕೊಡಿ. ಇನ್ನು ನೀವು US ಒಳಗಿದ್ದೀರಾ ಅಥವಾ US ಆಚೆ ಕಡೆ ಇದ್ದೀರೋ, US ಒಳಗಿದ್ರೆ ಎಸ್ ಅಂತ, ಇಲ್ಲ ಅಂದರೆ ಆಚೆ ಅಂತ ಕೊಡಿ. ಇನ್ನು ನಿಮ್ಮದು ಯಾವುದಾದ್ರು ಒಂದು ಗೌರ್ನಮೆಂಟ್ ID ಲೈಕ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅದ್ರದ್ದು ಏನಾದ್ರು ಫೋಟೋ ಅಪ್ಲೋಡ್ ಮಾಡಬೇಕು. ಇನ್ನು ನಮ್ಮ ಟೈಮ್ ಝೋನ್ ಯಾವುದು, ಇಂಡಿಯಾದವರಾಗಿದ್ದರೆ ಇನ್ನು ಇಲ್ಲಿ ನಿಮ್ಮ ಟೈಮ್ ಝೋನ್ ಯಾವುದು, ಹಾಗೆ ನಿಮಗೆ ಇಂಟ್ರೆಸ್ಟ್ ಇರೋ ನಿಮ್ಮ ಹಾಬೀಸ್ ಮತ್ತು ಇಂಟ್ರೆಸ್ಟ್, ಇಲ್ಲಿ ಸುಮಾರು ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟ್ ಇದ್ದೀರಾ ಅದನ್ನ 3ರಿಂದ 5 ಆಪ್ಷನ್ನ ಚೂಸ್ ಮಾಡಿ, ಏಕೆಂದರೆ ಅದ್ರ ರಿಲೇಟೆಡೇ ನಿಮಗೆ ಬ್ರ್ಯಾಂಡ್ಸ್ಗಳನ್ನ ಅಲಾಟ್ ಮಾಡ್ತಾರೆ. ಇನ್ನು ಈ ಜಾಬ್ಗೆ ಸೇರೋಕ್ಕೆ ನಿಮಗೆ ಏನು ಇಂಟ್ರೆಸ್ಟಿಂಗ್ ಅನಿಸ್ತು ಅದನ್ನು ಹಾಕಬೇಕಾಗಿರುತ್ತೆ. ನೀವು ಇದನ್ನೆಲ್ಲ ChatGPTಲಿ ಆ ಥರ ಏನಾದರೂ ಕ್ವಶನ್ಸ್ ಹಾಕ್ಬಿಟ್ಟು ಇಲ್ಲಿಗೆ ಎಂಟರ್ನ ಮಾಡ್ಬೋದು. ಇನ್ನೂ ಏನಾದರೂ ಫ್ರೀಲ್ಯಾನ್ಸ್ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆಯಾ ಅದನ್ನ ಕೇಳಿದ್ದೆ. ಏನಾದರೂ CRMs ಅಂದರೆ ಕಸ್ಟಮರ್ ರಿಲೇಷನ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಅದರಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ, ಅದಿಲ್ಲ ಅಂದರೂ ಓಕೆ. ಏನಾದ್ರು ನೀವು ಎಸ್ ಅಂತ ಕೊಟ್ಟರೆ ಇಷ್ಟು CRMsಗಳಿದೆ, ಇದರಲ್ಲಿ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಟರೆ ಇದನ್ನೇನು ಚೂಸ್ ಮಾಡೋದು ಬೇಕಾಗಿಲ್ಲ. ಇನ್ನು ಯಾವ ಟೈಮಲ್ಲಿ ವರ್ಕ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ, ವೀಕ್ ಡೇಸಲ್ಲಿ ಅಂದರೆ ಮಂಡೇ ಟು ಫ್ರೈಡೇ ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆ, ಈ ರೀತಿ ಬೇರೆ ಬೇರೆ ಶಿಫ್ಟ್ಗಳಿದೆ. ನೀವು ಯಾವ್ದನ್ನ ಬೇಕೋ ಅದನ್ನ ಚೂಸ್ನ ಮಾಡ್ಬೋದು. ಇನ್ನು ನೀವು ಎಷ್ಟು ಗಂಟೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅದನ್ನ ಚೂಸ್ ಮಾಡ್ಬೋದು. ಇದನ್ನ ಹೇಗೆ ತಿಳ್ಕೊಂಡ್ರಿ ಅಂತ ಅಂದರೆ, ಈಗ ಯೂಟ್ಯೂಬ್ ನೋಡ್ಬಿಟ್ಟು ನಿಮಗೆ ಗೊತ್ತಾಗ್ತಿದೆ ಅಂದರೆ ಸೋಷಿಯಲ್ ಮೀಡಿಯಾ ಅಂತ ಹಾಕಿ. ಹಾಗೆ ಇಲ್ಲಿ ನಿಮಗೆ ಸಿಂಪಲ್ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಲೈಕ್ ಒಂದು ಪ್ರಾಬ್ಲಮ್ನ ಕೊಟ್ಬಿಟ್ಟು ಅದಕ್ಕೆ ನೀವು ಯಾವ ರೀತಿ ಆನ್ಸರ್ ಮಾಡ್ತೀರಾ ಅಂದರೆ ಸಿಚುವೇಶನ್ ಬೇಸ್ ಕ್ವಶನ್ಸು ಅದೆಲ್ಲ ಇಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಅದನ್ನ ನೀವು ಓದಿ ನಿಮಗೆ ಏನು ಅನಿಸುತ್ತೆ ಅದನ್ನ ಆನ್ಸರ್ ಮಾಡಿ. ಸೊ ಅದರಲ್ಲಿ ನಿಮ್ಮ ಸ್ವಲ್ಪ ಮೈಂಡ್ಸೆಟ್ ಅವರಿಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಮೈಂಡ್ಸೆಟ್ ಅವ್ರಿಗೆ ಸೂಟೇಬಲ್ ಆಗೋ ಹತ್ರ ಇದ್ದರೆ ನಿಮ್ಮನ್ನ ತಗೊತಾರೆ. ಸೊ ಯಾರೆಲ್ಲ ಈ ರೀತಿ DMಸ್ಗಳಿಗೆ ಮತ್ತು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋ ವರ್ಕರಿಗೆ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.